ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ಇವತ್ತು ಇಟ್ಕಿದ ಬೇಳೆ ಸಾರು ಮಾಡೋಣ ಅಂತ ಸ್ಟವ್ ಮುಂದೆ ಬಂದಿದ್ದೀನಿ. ನನ್ನ ಮಗಳು ಅಮ್ಮ ಏನ್ ಮಾಡ್ತೀಯಮ್ಮ ಇವತ್ತು ಅಡುಗೆ ಅಂತ ಕೇಳ್ತಾ ಇದ್ಲು. ಅದಕ್ಕೆ ನಾನು ಅನ್ನ ಸಾರು ಮುದ್ದೆ ಮಾಡ್ತೀನಿ ಮನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಯಾವ ಸಾರಮ್ಮ ಅಂತ ಕೇಳಿದ್ಲು. ಇಟ್ಕಿದ ಬೇಳೆ ಸಾರು ಮಾಡ್ತೀನಿ ಅಂತ ಹೇಳ್ದೆ. ಇಟ್ಕಿದ ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ಬಂದೆ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಸ್ಟವ್ ಆನ್ ಮಾಡಿ 3 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಬೇಳೆ ಹಾಕಿದೆ. ಇಟ್ಕಿದ ಬೇಳೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದು ಇವಾಗ ಹಾಕ್ತಾ ಇದ್ದೀನಿ. 1 kg ಇಟ್ಕಿದ ಬೇಳೆ. ಇಟ್ಕಿದ ಬೇಳೆ ಚೆನ್ನಾಗಿ ಹುರಿದ್ರೇನೆ ಟೇಸ್ಟ್ ಬರೋದು, ಇಲ್ಲಾಂದ್ರೆ ಹಸಿ ಹಸಿ ವಾಸನೆ ಹೊಡಿತದೆ. ಸ್ವಲ್ಪ ಅರಿಶಿನ ಹಾಕೊಂಡಿದೀನಿ, 1 ಚಿಟಿಕೆ ಅಷ್ಟು. ಇಟ್ಕಿದ ಬೇಳೆ ಸಾರು ಮಾಡಿದ್ರೆ ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಅದಕ್ಕೆ ಮುದ್ದೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಈಗ ಇಟ್ಕಿದ ಬೇಳೆಗೆ 1 ಸ್ಪೂನ್ ಉಪ್ಪು ಹಾಕಿದೀನಿ. ಈಗ ಮಸಾಲೆ ರುಬ್ಕೊಳ್ಳೋಣ. ಅರ್ಧ ಹೋಳು ತೆಂಗಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಟೊಮೆಟೊ ಹಣ್ಣು ಎಲ್ಲ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ನಾನು ಗರಂ ಮಸಾಲ ಹಾಕೋದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ವಲ್ಪ ಒಂದೊಂದೇ 1-2 ಮಾತ್ರ ತಗೊಂಡಿದ್ದೀನಿ. ಈಗ ನುಣ್ಣಗೆ ರುಬ್ಕೊಳ್ಳೋಣ. ಈಗ ರುಬ್ಬಿದಾಯ್ತು. ಈ ತರ ರುಬ್ಕೊಂಡಿದೀನಿ. ನಾನು ಆಗ್ಲೇ ಕಡ್ಲೆ ಪಪ್ಪು ಹಾಕೋದ್ ಮರ್ತೋಗ್ಬಿಟ್ಟಿದ್ದೆ. ಇವಾಗ ಹಾಕೊಂಡು ರುಬ್ಕೊಂಡ್ ಬಂದೆ. ಈಗ ಬೇಳೆ ಕೂಡ ಹುರಿದಿದ್ದಾಯ್ತು. ಇಟ್ಕಿದ ಬೇಳೆ ಹುರಿದಿದ್ದಾಯ್ತು. ಈಗ ಬೇಕಾದಷ್ಟು 2 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಗರಂ ಮಸಾಲ, 1.5 ಸ್ಪೂನು ಖಾರದ ಪುಡಿ ಹಾಕ್ದೆ. ಈಗ ಚೆನ್ನಾಗಿ ರುಬ್ಕೊಂಡು ಬಂದಿರೋ ಮಸಾಲೆ ಈಗ ಹಾಕ್ದೆ. ಈಗ ನಮ್ಗೆ ಸಾಂಬಾರ್ಗೆ ಸಾಕಷ್ಟು ನೀರು ಹಾಕೋಣ. ನಾವು 1 ಟೈಮ್ ಮಾಡ್ತಿರೋದಕ್ಕೆ ಒಂದು ಸ್ವಲ್ಪ ಕಮ್ಮಿನೇ ಸಾಂಬಾರ್ ಮಾಡ್ತಾ ಇದ್ದೀನಿ. ಸಾಕು, ಇಷ್ಟು ನೀರು ಸಾಕು ಅನಿಸ್ತು ನನಗೆ. ಯಾಕಂದ್ರೆ ನಾವು ಸೀದೋಗುತ್ತೆ ಅಂದ್ಬಿಟ್ಟು ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ಅನಿಸ್ತಿರೋದು. ಅದಕ್ಕೆ ಬಂದ್ರೆ ಸಾಕು. ಸಾಂಬಾರು ಅಷ್ಟೇ ಕುದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಮುಚ್ಚಳ ಹಾಕಿ ಮುಚ್ಚಿಡೋಣ. 1 ವಿಸಿಲು ಕೂಡ ಬರೋದ್ ಬೇಡ. ಸ್ವಲ್ಪ ವಿಸಿಲ್ ಸೌಂಡ್ ಬಂದ ತಕ್ಷಣ ಆಫ್ ಮಾಡಿದ್ರೆ ಸಾಕು. ಆಲ್ರೆಡಿ ಬೇಳೆ ಕೂಡ ಸ್ವಲ್ಪ ಬೆಂದಿರುತ್ತೆ. ನಾವು ಬೇಕಂದ್ರೆ ಸಾಂಬಾರ್ನ ಕುದಿಸ್ಕೋಬಹುದು. ಸಾಂಬಾರ್ ಕುದ್ದಾಗಿದೆ. ಸಾಂಬಾರ್ ಕೂಡ ರೆಡಿ ಆಯ್ತು. ಈಗ ಪ್ಲೇಟ್ಗೆ ಅನ್ನ ಹಾಕಿ ಸಾಂಬಾರ್ ಹಾಕ್ತೀನಿ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಅನ್ನ ಸಾಂಬಾರ್ ಘಮ ಘಮ ಅಂತ ಆಯ್ತು ಮನೆಯೆಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಕೊಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.